ಕಲ್ಲಡ್ಕ ಪ್ರಭಾಕರ್ ಭಟ್ರೆ ತಾವು ಹೇಳ್ತಾ ಇದ್ರಿ ತಮ್ಮ ಹತ್ರ ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಯಾವುದೇ ಭೇದ ಭಾವವನ್ನು ನಾನು ತೋರಿಸೋದಿಲ್ಲ ಅಂತ. ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ನವರು ಬರ್ತಾರಾ? ಬರ್ತಾರೆ 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 ಬೇರೆ ಬೇರೆಯವರು ಬರ್ತಾರೆ, ತುಂಬ ಜನ ಬರ್ತಾರೆ. ಓಕೆ, ನಮಗೆ ಅದೇನಿಲ್ಲ, ನಮಗೆ ಆ ರೀತಿ ಅಸ್ಪೃಶ್ಯತೆ ನಮ್ಮ ಹತ್ರ ಇಲ್ಲ, ಯಾವ ಅಸ್ಪೃಶ್ಯತೆನೂ ಇಟ್ಕೊಳ್ಳಿಲ್ಲ ನಾವು. ಪೊಲೀಸರು ಬರ್ತಾರೆ ರೀ ನಮ್ಮ ಹತ್ರ, ಈಗ ಅರೆಸ್ಟ್ ಮಾಡಲಿಕ್ಕೆ ಬರುವಂಥ ಪ್ರಯತ್ನ ಮಾಡಿದ್ದು, ಆದರೆ ಪೊಲೀಸರು ಬಂದಿದ್ದಾರೆ. ಮಜಾ ಇಡ್ತಾರೆ ನಿಮಗೆ. ನಾನು ಒಂದು ಕೆಲವು ವರ್ಷಗಳ ಬದಲು ಒಬ್ಬ ಹೆಡ್ ಕಾನ್ಸ್ಟೇಬಲ್ ನನ್ನ ಹತ್ರ ಬಂದರು. ಯಾಕೆ ಬಂದರು ಗೊತ್ತಾ? ಅವ್ರು ಹೇಳಿರೋದು, ನನ್ನ ಮಗಳನ್ನು ಒಬ್ಬ ಮುಸಲ್ಮಾನ ಲವ್ ಜಿಹಾದ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡಿ. ಬರ್ತಾರ್ರಿ, ಎಲ್ಲರೂ ಬರ್ತಾರೆ ನಮ್ಮ ಹತ್ರ. ಯಾವ ಭೇದ ಭಾವವೂ ಇಲ್ಲ ನಮಗೆ. ಅವನ ಇತಿಹಾಸವನ್ನು ನಾವು ಕೇಳೋಲ್ಲ. ಅವನ ಕಷ್ಟದಲ್ಲಿ ಏನಾದ್ರು ಬಂದಿದೆ, ಅವನ ಸಮಸ್ಯೆಯನ್ನು ಇಟ್ಕೊಂಡು ಬಂದರೆ ಸಮಸ್ಯೆ ಮಾತ್ರ ನಮಗೆ ಮುಖ್ಯ. ಅವನು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದ್ದಾನೆ, ಯಾವ ಜಾತಿಗೆ ಸೇರಿದ್ದಾನೆ, ಯಾವ ಮತ ನೋಡೋದೇ ಇಲ್ಲ ರೀ ನಾವು. ಸಂಘ ಹೇಳಿಕೊಡ್ಲಿಲ್ಲ ನಮಗೆ. ಆ ರೀತಿ ಚಿಂತನೆ ಇಲ್ಲ ನಮ್ಮ ಹತ್ರ. ಈಗ ರಾಜಕೀಯ ಕಾರಣಕ್ಕಾಗಿ ಕಾಂಗ್ರೆಸ್ನವರು RSSನ ವಿರುದ್ಧ ಇದ್ದಾರೆ, RSSನ ತತ್ವ ಸಿದ್ಧಾಂತಗಳ ವಿರುದ್ಧ ಇದ್ದಾರೆ. ವೈಯಕ್ತಿಕವಾಗಿ ಮಾತನಾಡುವಾಗ RSS ಮುಖಂಡರುಗಳೇನಂತಾರೆ, ಇದು ಕಾಂಗ್ರೆಸ್ ಮುಖಂಡರುಗಳೇನಂತಾರೆ? ಈಗ ಮೊನ್ನೆ ಇದಾಯ್ತಲ್ಲ, ಇದಕ್ಕೆ ಬ್ಯಾನ್ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಿದಲ್ಲ, ಆವಾಗ ಯಾರೋ ಕಾಂಗ್ರೆಸ್ ಮುಖಂಡರು ಹೇಳಿದ್ರಂತೆ, ಶಾಸಕರಲ್ಲಿಯೂ ಅನೇಕ ಜನ RSSನ ಪರವಾಗಿದ್ದಂತಿದ್ದಾರೆ, ತುಂಬ ಗಲಾಟೆ ಮಾಡಲಿಕ್ಕೆ ಹೋಗಬೇಡಿ ಅಂತ ಇದ್ದಾರ್ರಿ. ಇದರ ಒಳಗೆ ಇದ್ದಾರೆ, ಹೆಸರು ಹೇಳಿಕ್ಕೆ ಹೋಗಲ್ಲ ನಾನು. ನೀವು ಅವಕಾಶ ಕೊಟ್ಟರೆ ಅವರು ನಿಕ್ಕರ ಅಲ್ಲ, ಗಡವೇಷ ಹಾಕಿ ನಮ್ಮ ಯೂನಿಫಾರ್ಮ್ ಹಾಕಿ ಅವರು ಮೆರವಣಿಗೆಯಲ್ಲಿ ಬರ್ತಾರೆ. ಇವರು ಬಿಡ್ತಾ ಇಲ್ಲ ಅಷ್ಟೇ. ಅವರಿಗೆ ಒಂದು ಸ್ವಲ್ಪ ರಾಜಕೀಯ ಆಸಕ್ತಿ ಇದೆ ಅಲ್ಲ, ಆದರೆ ಅವರ ಹೃದಯದಲ್ಲಿದೆ, ಅವರ ರಕ್ತದಲ್ಲಿದೆ RSS. ಯಾಕೆಂದರೆ ಹೃದಯ ರಕ್ತ ಹಿಂದೂ ರೀ, ರಾಷ್ಟ್ರೀಯ ಇದು, ಈ ದೇಶದ್ದು. ಅದಕ್ಕೋಸ್ಕರ ಬೇರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನೀವೇ ಪ್ರಶ್ನೆ ಮಾಡಿ, ಯಾರಾದರೂ ಒಬ್ಬ ಹಿಂದೂಗೆ ಅವನಿಗೆ ನೆನಪು ಮಾಡಿ ಕೊಡಬೇಕಷ್ಟೇ. ನಾವು ಯಾರು ನೆನಪು ಮಾಡಿಕೊಡಿ, ಇಲ್ಲ ಅವನು ಹಿಂದುವೇ ಅಲ್ವಾ? ಇವರಿಗೂ ನೆನಪು ಮಾಡಿಕೊಡುವಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದೇವೆ ನಾವು. ಯಾರು ಇವತ್ತು ಮುಸಲ್ಮಾನರು ನಾವು ಬೇರೆ ಅಂತ ಹೇಳ್ತಾ ಇದ್ದಾರೋ ಅವ್ರಿಗೆ ಹೇಳ್ತಾ, ಅವ್ರು ಯಾರ್ದು, ಅವರ DNA ನಮ್ಮದೇ ರೀ. ನನ್ನ ಅಜ್ಜನ ಅಜ್ಜನ ಅಜ್ಜ ಮತ್ತು ಇಲ್ಲಿದ್ದಂಥ ಯಾರೊಬ್ಬ ಮಹಮ್ಮದನ ಅಜ್ಜನ ಅಜ್ಜ ಒಂದೇ ಅಣ್ಣ ತಮ್ಮಂದಿರವರು. ಯಾವುದೇ ಕಾರಣಕ್ಕೆ ಹೆದರಿಕೆಗೋ ಬೆದರಿಕೆಗೋ ಹೆಣ್ಣಿನ ಸಿಗೋ ಮಣ್ಣಿನ ಸಿಗೋ ಯಾವುದಕ್ಕೆ ಅವನು ಮತಾಂತರ ಆಗಿದ್ದಾನೆ ಅಷ್ಟೇ. DNA ಒಂದು ನಮ್ಮದು. ನೀನು ಮತಾಂತರ ಆಗು, ನನ್ನಿಂದ ಅಡ್ಡಿಲ್ಲ. ಅಲ್ಲ, ನಾನು ಪೂಜೆ ಮಾಡು, ಮಸೀದಿಗೆ ಹೋಗು, ಅಡ್ಡಿಲ್ಲ. ದೇಶಕ್ಕೆ ಯಾಕೆ ಅನ್ಯಾಯ ಮಾಡ್ತೀಯಾ? ದೇಶಕ್ಕೆ ಅನ್ಯಾಯ ಮಾಡಬೇಡ ಅಷ್ಟೇ ನಾವು ಕೇಳ್ತಾ ಇರುವಂಥದ್ದು. ನಮಗೆ ಈ ರೀತಿ ಸಂಕುಚಿತ ಮನೋಭಾವನೆ ಇಲ್ಲ RSSನಲ್ಲಿ, ನೆನಪಿಟ್ಕೊಳ್ಳಿ. ಸರ್ಸಂಘ ಚಾಲಕರ ಮಾತನ್ನು ಕೇಳ್ರಿ, ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿ. ನಾವು ಇಡೀ ಸಮಾಜವನ್ನು ಒಂದಾಗಿ ತಗೊಂಡು ಹೋಗ್ಬೇಕು, ಈ ರಾಷ್ಟ್ರವನ್ನು ಅತ್ಯಂತ ಪರಮ ವೈಭವದ ಸ್ಥಿತಿಗೆ ಕೊಂಡೋಗ್ಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಈ ಸಮಾಜವರು ಹೋಗ್ಬೇಕು. ನಾನು ಪ್ರಿಯಾಂಕಾ ಖರ್ಗೆ ಅವ್ರ ಹತ್ರ ಹೇಳೋದೇನೆಂದರೆ, ದಯವಿಟ್ಟು ನೀವು ಒಂದು ಸಲ RSSನ ಶಾಖೆಗೆ ಬನ್ನಿ. ಇದು ಗುಟ್ಟಾದ ಸಂಘಟನೆ ಅಂತ ಒಂದಷ್ಟು ವರ್ಷ ಹೇಳ್ತಾ ಬಂದರು, ಸೀಕ್ರೆಟ್ ಆರ್ಗನೈಸೇಷನ್ ಅಂತ. ನಮ್ಮದು ಸೀಕ್ರೆಟ್ ಅಲ್ವೇ ಅಲ್ಲ. ನೀವು ಬರ್ಬೋದು, ಯಾವಾಗ ಬೇಕಾಗಿ ಬರ್ಬೋದು. ಈಗ ಅದಕ್ಕೆ ನೀವು ಬಿಡ್ತಾ ಇಲ್ಲ. ನಾವು ಮೈದಾನದಲ್ಲಿ ಮಾಡ್ತೇವೆ ಅಂತ, ಮೈದಾನದಲ್ಲಿ ಮಾಡಬೇಡಿ ಅಂತ ಹೇಳ್ತೀರಾ. ಆಮೇಲೆ ನೀವು ಸೀಕ್ರೆಟ್ ಆರ್ಗನೈಸೇಷನ್ ಅಂತ ಹೇಳ್ತೀರಾ. ದಯವಿಟ್ಟು ಅವರೊಂದು ಸಲ ಬರಬೇಕು. ನಾನು ಸುಮ್ಮನೆ ಒಂದು ಉದಾಹರಣೆ, ನನಗೆ ಮೊನ್ನೆ ಹಿರಿಯರು ಹೇಳಿದಂಥದ್ದು ಹೇಳ್ತೇನೆ ನಾನು. ಮುಕುಂಜಿ ಅಂತ ನಮ್ಮ ಆಲ್ ಇಂಡಿಯಾ ಜಾಯಿಂಟ್ ಜನರಲ್ ಸೆಕ್ರೆಟರಿ ಇದ್ದಾರೆ, ನಮ್ಮ ಸಂಘದ ಶಬ್ದ ಬೇಡ ನಿಮಗೆ. ಅವರು ಆ ಬುರ್ಜಾ ಒಂದಿದೆಯಲ್ಲ, ಜಗತ್ತಿನ ಅತ್ಯಂತ ದೊಡ್ಡ ಕಟ್ಟಡ ಅಬುಧಾಬಿಯಲ್ಲೇನೋ, ಅದರ ಖಲೀಫಾನ ಹತ್ರಕ್ಕೆ ಹೋಗಿದ್ರು ಅವರು ಮುಕುಂದರು. ಹೋಗಿ ಎಲ್ಲ ಬುರ್ಜ್ ಅಲ್ ಅರಬ್ ಅಂತ ಅವ್ರ ಹತ್ರ ಹೋಗಿ ಮಾತುಕತೆ ಮಾಡಿದ್ರು. ಮಾತುಕತೆ ಎಲ್ಲ ಹೌದು, ಅದೆಲ್ಲ ಶಬ್ದ ಬರೋಲ್ಲ ರೀ ನನಗೆ. ಅವ್ರ ಹತ್ರಕ್ಕೆ ಹೋಗಿದ್ದರು. ಅವ್ರ ಹತ್ರ ಮಾತಾಡ್ತಾ ನೀವು ಏನು ಎಂಥದ್ದು ಎಲ್ಲ ತಿಳಿದ್ರು. ಆಮೇಲೆ ಇವರು RSS ಪ್ರಚಾರಕಂದ್ರೆ ಏನು ಅಂತ ಹೇಳಿದರು. ಆವಾಗ ನಾವು ಸ್ವಂತದ್ದೇನು ಮಾಡಲಿಕ್ಕಿಲ್ಲ, ಸ್ವಂತ ದುಡಿಮೆ ಇಲ್ಲ, ಎಲ್ಲಿ ಹೇಳ್ತಾರೋ ಅಲ್ಲಿ ನಾವು ಕಳಿಸ್ಬೇಕು, ಸಂಘದ ಕೆಲಸ ಮಾಡಬೇಕು, ದೇಶದ ಕೆಲಸ ಮಾಡಬೇಕು. ಅವ್ರಿಗೆ ಆಶ್ಚರ್ಯ, ಅರೆ ಏನೂ ಇಲ್ಲದೆ ನೀವು ಕೆಲಸ ಮಾಡ್ತೀರೇನ್ರಿ ಅಂತ. ಅದಕ್ಕೋಸ್ಕರ ಅವರು ಬೆಂಗಳೂರಿಗೆ ಬಂದರು. ಈಗ ಒಂದು 3 ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದರು ಅವರು. ಬೆಂಗಳೂರಿನಲ್ಲಿ ಶಂಕರಪುರಂ ಆ ಶಾಖೆಗೆ ಅವರನ್ನು ಕರ್ಕೊಂಡು ಹೋದರು. ಅವರು ಗಂಡ ಹೆಂಡತಿ ಇಬ್ಬರು ಬಂದಿದ್ದರು. ಅವರನ್ನು ಕರ್ಕೊಂಡು ಹೋದ ಮೇಲೆ ಅವರಿಗೆ ಇನ್ನೂ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಅವ್ರು ಹೇಳಿದ್ರಂತೆ ಮುಕುಂಜಿಯವ್ರ ಹತ್ರ, ನಾವು ಇನ್ನೊಂದು ಸಲ ಬರ್ತೇವೆ ಅಂತ. ಸಂಘವನ್ನು ಅರ್ಥ ಮಾಡಿಕೊಳ್ಬೇಕಂತ ಜಗತ್ತು ಯೋಚನೆ ಮಾಡ್ತಾ ಇದೆ. ಫ್ರಾನ್ಸಿನವ್ರು ಹೇಳ್ತಾರೆ, ಸಂಘ ನಮಗೆ ಒಂದು ಸ್ವಲ್ಪ ಸಂಘ ಹೇಳ್ಕೊಡಿ, ನಾವು ಮಾಡ್ತೇವೆ ಅಂತ. ಜಗತ್ತಿನ 40 ದೇಶದಲ್ಲಿ RSS ಇದೆ. ಏನು ಹೆಡ್ಡರ, ಏನು ತಿಳಿಯದವರ, ಅತ್ಯಂತ ಬುದ್ಧಿವಂತರು. ಹಿಪ್ನಟೈಸ್ ಮಾಡಿಲ್ಲ ನಾವು, ಯಾರನ್ನು ಮಂತ್ರ ಮಾಡಿ ಇದು ಮಾಡಿಕೊಂಡು ಅವರನ್ನು ಮಂಗ ಮಾಡಲಿಕ್ಕೆ ಹೋಗಲಿಲ್ಲ. ಅವರೆಲ್ಲ ಇಂಟೆಲಿಜೆಂಟ್ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಅಮೇರಿಕಾದಲ್ಲಿರೋ ಹೆಡ್ಡರ
ಇಂಗ್ಲೆಂಡ್ನವರು ಇದ್ದಾರೆ ಹೆಡ್ರ 40 ದೇಶಗಳೆಲ್ಲ ಇದ್ದಾವೆ, 40 ದೇಶಗಳಲ್ಲಿ ನಮ್ಮ ಕಾರ್ಯ ನಡೀತಾ ಇದೆ. ಇದನ್ನು ಒಪ್ಕೊಂಡಿದ್ದಾರೆ, ಇದು ಸತ್ಯ, ಅದಕ್ಕೋಸ್ಕರ ಒಪ್ಕೊಳ್ತಾ ಇದ್ದಾರೆ. ಆ ರೀತಿ ಕೆಲಸ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.